ಬಂಗಾರ ಶೇಖರಣೆಯಲ್ಲಿ ಭಾರತ ತೀರಾ ಬಡ ದೇಶ. ಭಾರತ ಸರ್ಕಾರದ ಬಳಿ ಅಮೂಲ್ಯ ಬಂಗಾರವೇ ಇಲ್ಲವಂತೆ. ಇನ್ನು ಬಂಗಾರ ಶೇಖರಣೆಯಲ್ಲಿ ಭಾರತ ತೀರಾ ಬಡ ದೇಶ. ಭಾರತ ಸರ್ಕಾರದ ಬಳಿ ಅಮೂಲ್ಯ ಬಂಗಾರವೇ ಇಲ್ಲ. ಚಿನ್ನ ರಿಸರ್ವ್ನಲ್ಲಿ ಟಾಪ್ 5 ನಲ್ಲೂ ಕೂಡ ಇಂಡಿಯಾ ಹೆಸರೇ ಇಲ್ಲ. ಮುಂದುವರೆದ ದೇಶಗಳಲ್ಲಿ ಅತಿ ಹೆಚ್ಚು ಚಿನ್ನವನ್ನ ಶೇಖರಣೆ ಮಾಡಿ ಇರಿಸ್ತಾ ಇದ್ದಾರೆ. ಒಂದು ದೇಶದ ಆರ್ಥಿಕ ಸ್ಥಿರತೆಯನ್ನ ಖಾತ್ರಿಪಡಿಸುವುದೇ ಚಿನ್ನ. ಪ್ರಪಂಚದಲ್ಲಿ ಹೆಚ್ಚು ಚಿನ್ನ ಇರೋದೇ ಅಮೆರಿಕಾದಲ್ಲಿ. ಇನ್ನು ಚಿನ್ನವನ್ನ ಸಂಗ್ರಹದಲ್ಲಿ ವಿಶ್ವದ ದೊಡ್ಡಣ್ಣ ಟಾಪ್ 1 ಸ್ಥಾನದಲ್ಲಿದ್ದಾರೆ. ಅಮೆರಿಕ ದೇಶದ ಬಳಿ ಇದೆ 8133.46 ಟನ್ ಗೋಲ್ಡ್ ಇದೆ. ಇನ್ನು ಜರ್ಮನಿಯಲ್ಲೂ ಅಷ್ಟೇ 3350.25 ಟನ್ ಇದೆ. ಇಟಲಿಯಲ್ಲಿ 2451.84 ಟನ್ ಇದೆ. ಇನ್ನು ಟಾಪ್ 7 ಭಾರತ 880.18 ಟನ್ ಗೋಲ್ಡ್ ಅಷ್ಟೇ ಇರುವಂಥದ್ದು. ಇನ್ನು ಭಾರತ ಸರ್ಕಾರದ ಬಳಿ ಇರೋದೇ 880.18 ಟನ್ ಚಿನ್ನ ಅಷ್ಟೇ ಇದೆ. ಸರ್ಕಾರದ ಬಳಿ ಗೋಲ್ಡ್ ಇಲ್ಲದಿದ್ರೂ ಕೂಡ ಜನರ ಬಳಿ ಅಂತೂ ಇದೆ. ಯಾಕೆಂತಂದ್ರೆ ಇನ್ನು ಭಾರತದಲ್ಲಿರುವಂತಹ ಮಹಿಳೆಯರು ಬಹಳ ಚಿನ್ನ ಪ್ರಿಯರು. ಕೇವಲ ಮಹಿಳೆಯರಷ್ಟೇ ಅಲ್ಲ, ಪುರುಷರು ಕೂಡ ಈ ಒಂದು ಚಿನ್ನವನ್ನ ಇಷ್ಟಪಡ್ತಾರೆ. ಚಿನ್ನವನ್ನ ಪರ್ಚೇಸ್ ಮಾಡ್ಲಿಕ್ಕೂ ಕೂಡ ಬಹಳ ಇಷ್ಟಪಡ್ತಾರೆ. ಈ ಒಂದು ಚಿನ್ನ ಸದ್ಯಕ್ಕೆ ನಮ್ಮ ಭಾರತ ದೇಶದಲ್ಲಿ ಜನರ ಬಳಿ ಚಿನ್ನ ಇದೆ. ಯಾಕೆಂತಂದ್ರೆ ಭಾರತದ ಮಹಿಳೆಯರು ಆಭರಣ ಪ್ರಿಯರು. ಹಾಗಾಗಿ ಸಾಕಷ್ಟು ಚಿನ್ನವನ್ನ ಶೇಖರಣೆ ಮಾಡಿ ಇರಿಸಿದ್ದಾರೆ. ಆದ್ರೆ ನಮ್ಮ ಸರ್ಕಾರದ ಬಳಿ ಎಷ್ಟು ಚಿನ್ನ ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು 150ಕ್ಕೂ ಹೆಚ್ಚು ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತಹ ಭಾರತ ದೇಶ, ಇನ್ನು ಭಾರತವನ್ನ ಆಭರಣ ಪ್ರಿಯರಿರುವಂತಹ ದೇಶ ಅಂತ ಕೂಡ ಹೇಳಲಾಗುತ್ತೆ. ಸಾಕಷ್ಟು ಜನರು ಚಿನ್ನವನ್ನ ಶೇಖರಣೆ ಮಾಡಿರ್ತಾರೆ. ಎಕ್ಸಾಂಪಲ್ ಅಂತಂದ್ರೆ ಈಗಲೇ ನೋಡಬಹುದು, ಚಿನ್ನದ ರೇಟ್ ಈಗ ಜಾಸ್ತಿ ಆದ್ರೂ ಕೂಡ ಯಾವುದೇ ಚಿನ್ನದ ಅಂಗಡಿಗೆ ಹೋದ್ರೂ ಕೂಡ ಅಲ್ಲಿ ಜನ ಇರೋದಿಲ್ಲ ಅಂತ ಹೇಳಿಕ್ ಸಾಧ್ಯ ಆಗೋದಿಲ್ಲ. ಯಾರಾದ್ರೂ ಜನ ಇದ್ದೇ ಇರ್ತಾರೆ. ಅಷ್ಟರ ಮಟ್ಟಿಗೆ ಚಿನ್ನವನ್ನ ನಮ್ಮ ಜನರು ಅಥವಾ ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಿಬ್ಬರು ಕೂಡ ಚಿನ್ನವನ್ನ ಬಹಳ ಇಷ್ಟಪಡ್ತಾರೆ ನಮ್ಮ ಭಾರತ ದೇಶದಲ್ಲಿ. ಜೊತೆಗೆ ಖರೀದಿ ಕೂಡ ಮಾಡ್ತಾರೆ. ಆದ್ರೆ ಜನರ ಬಳಿ ಇರೋ ಚಿನ್ನ ಮುಖ್ಯ ಆಗೋದಿಲ್ಲ. ನಮ್ಮ ದೇಶದ ಸ್ಥಿರತೆಯನ್ನ ನಾವು ಕಾಪಾಡ್ಕೊಳ್ಬೇಕು ಅಂತ ಅಂದ್ರೆ ಚಿನ್ನ ದೇಶದಲ್ಲಿ ಎಷ್ಟಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ಗೋಲ್ಡನ್ ದೇಶಗಳು ಯಾವ್ದ್ಯಾವುದು ಅಂತ. ಇನ್ನು ಚೀನಾ ಆಗಿರಬಹುದು ಅಥವಾ ಒಂದು ಅಮೇರಿಕ ಆಗಿರಬಹುದು, ಅದೆಲ್ಲವೂ ಕೂಡ ಈಗ ಟಾಪ್ ಸ್ಥಾನದಲ್ಲಿದೆ. ಅಮೆರಿಕ ದೇಶದ ಬಳಿ 8133.46 ಟನ್ ಇದೆ ಗೋಲ್ಡು. ಜರ್ಮನಿಯಲ್ಲಿ 3350.25 ಇದೆ. ಜೊತೆಗೆ ಇಟಲಿಯನ್ನು ನಾವು ಗಮನಿಸ್ತಾ ಹೋದರೆ 2451.84 ಟನ್. ಇನ್ನು ಟಾಪ್ 7 ಅಂದರೆ ಭಾರತ 880.18 ಟನ್ ಇದೆ. ನೋಡಿ ನಮ್ಮ ಭಾರತದಲ್ಲಿ ಎಷ್ಟು ಕಡಿಮೆ ಇದೆ. ಟಾಪ್ 7 ಈಗ ಭಾರತ. ಇನ್ನು ನೆದರ್ಲ್ಯಾಂಡ್ 612.45 ಟನ್ ಇದೆ. ನೆದರ್ಲ್ಯಾಂಡ್ನಲ್ಲಿ ಗೋಲ್ಡನ್ ದೇಶಗಳನ್ನು ನೀವು ಗಮನಿಸ್ತಾ ಇರ್ಬೋದು ಲಿಸ್ಟ್ನಲ್ಲಿ. ಭಾರತ 7ನೇ ಸ್ಥಾನದಲ್ಲಿದೆ. ಅಮೆರಿಕ ಮೊದಲನೇ ಸ್ಥಾನ 8133.46 ಟನ್. ದೊಡ್ಡಣ್ಣ ಅಂತ ಕರಿತೀವಿ ನಾವು ಅಮೆರಿಕ ದೇಶವನ್ನ. ಅಮೆರಿಕ ದೇಶದಲ್ಲಿ ಈಗ ಅತಿ ಹೆಚ್ಚು ಚಿನ್ನವನ್ನ ಶೇಖರಣೆ ಮಾಡಿರುವಂಥದ್ದು. ಇನ್ನು ಜರ್ಮನಿಯಲ್ಲಿ 3350.25 ಟನ್ ಇದೆ. ಇನ್ನು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಇದೆ ಈ ಒಂದು ಗೋಲ್ಡನ್ ದೇಶಗಳು ಅಂತ. ಆದರೆ ನಮ್ಮ ಒಂದು ಭಾರತ 7ನೇ ಪ್ಲೇಸ್ನಲ್ಲಿದೆ ಅಂತ ಅಂದರೆ ನಮ್ಮ ಆರ್ಥಿಕ ಸ್ಥಿರತೆ ಯಾವ ರೀತಿ ಇದೆ. ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಆರ್ಥಿಕ ಸ್ಥಿರತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ.